ಸುಮಾರು 35 ವರ್ಷಗಳಿಂದ, ಎಸ್ಪೆಷಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು 7th ಸ್ಟ್ಯಾಂಡರ್ಡ್ ಇದ್ದೆ, ಆಗಲಿಂದ ಇದು ಹೋರಾಟ ನಡೀತಾನಿದೆ. ಒಂದಲ್ಲ ಒಂದು ರೀತಿ ಪುಟಕೋಸಿ ಚಳವಳಿ ಆಗಿರ್ಬೋದು, ಸೈಕಲ್ ಜಾಥಾ ಆಗಿರ್ಬೋದು, ಅರಬೆತ್ತಲೆ ಮೆರವಣಿಗೆ ಆಗಿರ್ಬೋದು, ನಮ್ಮ ನಾಳ್ತಕ್ಕಂಥ ಸರ್ಕಾರಗಳೇ ಒಂದಲ್ಲ ಒಂದು ರೀತಿ ಸರ್ಕಾರ 665 ಈ ಮಾನದಂಡಗಳಿಗೆ ಏನು ಪ್ರಕಟ ಮಾಡಿದೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ. ಈ ಒಳ ಮೀಸಲಾತಿ ವಿಚಾರಕ್ಕೆ ಬಂದಾಗ ಪರಿಶಿಷ್ಟ ಜಾತಿಯಲ್ಲಿ ಸುಮಾರು 111 ಜಾತಿಗಳು ಸೇರ್ತದೆ. ಈ 111 ಜಾತಿಗಳು ಸೇರಿದಾಗ ಈ ರಿಸರ್ವೇಷನಲ್ಲಿ ಈ ಪಾಲು ಈ ಕೊಡ್ತಕ್ಕಂಥ ವಿಚಾರಗಳಲ್ಲಿ ಅಂಕಿಅಂಶಗಳ ಆಧಾರದ ಮೇಲೆ ನಾವು ಇವನ್ನೆಲ್ಲ ಸಾಂದರ್ಭಿಕವಾಗಿ ಒಂದು ಒಟ್ಟುಗೂಡಿಸಿ ಇವರಿಗೆ ಸಾಮಾಜಿಕ ನ್ಯಾಯವನ್ನು ಪರಿಕಲ್ಪನೆ ಅಡಿಗೆ ಕೊಡಬೇಕಂತಕ್ಕಂಥದ್ದು ಸರ್ಕಾರಗಳ ಬದ್ಧತೆಯಾಗಿತ್ತು. ಆ ವಿಚಾರವಾಗಿ 2023ರಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪಕ್ಷ ಸಹ ಪ್ರಣಾಳಿಕೆಯಲ್ಲಿ ಒಂದು ಅಂಶವನ್ನು ಸೇರಿಸಿತ್ತು. ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿತ್ತು. ಚಿತ್ರದುರ್ಗ ಸಮಾವೇಶದಲ್ಲೂ ಸಹ ಈ ನೋಟಿಫಿಕೇಷನ್ ಮಾಡಿರ್ತಾರೆ ಮತ್ತು ಅಧಿಕೃತವಾಗಿ ನಮ್ಮ ಹಿರಿಯ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲೂ ಸಹ ಈ ಮಾತನ್ನು ನೀಡ್ತಾರೆ. ಅದನ್ನು ಒಳಗೊಂಡಂತೆ 2023ರಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತಾರೆ ನಾವು ವಿಚಾರ ಮನಗೊಂಡಾಗ ನಮ್ಮ ಮಾದಿಗ ಸಮಾಜ ಇದೆ 2023ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಏನಿದೆ 136 ಸೀಟುಗಳನ್ನು ಗೆಲ್ಲೋದರಲ್ಲಿ ನಮ್ಮ ಸಮಾಜದ ಬಹುಪಾಲು ಜಾಸ್ತಿ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ತದನಂತರ ಆಗಸ್ಟ್ 1ನೇ ತಾರೀಕು ಕಳೆದ 2024ರಲ್ಲಿ ಮಾನ್ಯ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗ್ತದೆ. ಈ ಒಳ ಮೀಸಲಾತಿ ವಿಚಾರವಾಗಿ ನೀವು ನಿಮ್ಮ ಸರ್ಕಾರ ಈ ನಿಲುವನ್ನು ತಗೊಳ್ಬೋದು, ಸರ್ಕಾರ ತೀರ್ಮಾನ ಮಾಡ್ಬೋದು, ಒಳ ಮೀಸಲಾತಿ ಮಾಡ್ತಕ್ಕಂಥ ಹಕ್ಕು ನಿಮಗಿದೆ, ರಾಜ್ಯ ಸರ್ಕಾರಗಳು ನೀವು ಮಾಡ್ಬೋದು ಅಂತೇಳಿ ಒಂದು ಆದೇಶನ ಮಾಡ್ತಾರೆ. ಅದಾದ ನಂತರ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ಪಕ್ಕದ ತೆಲಂಗಾಣ ಸರ್ಕಾರ ಕೂಡ ಒಂದು ಆಯೋಗವನ್ನು ರಚನೆ ಮಾಡಿ ಸುಮಾರು ಒಂದು 3 ತಿಂಗಳಲ್ಲಿ ಈ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ದತ್ತಾಂಶಗಳನ್ನು ಕಲೆ ಹಾಕಿ ನಮ್ಮ ತೆಲಂಗಾಣ ರಾಷ್ಟ್ರದಲ್ಲೂ ಸಹ ಒಳ ಮೀಸಲಾತಿ ಜಾರಿ ಮಾಡ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಮಾಡಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಒಂದು ಕಮಿಷನ್ ಮಾಡಿ ಅವ್ರಿಗೆ ಆಗಿರ್ತಕ್ಕಂಥ ಜವಾಬ್ದಾರಿ ಹಂಚಿ ಒಂದು 3 ತಿಂಗಳಲ್ಲಿ ಎಲ್ಲ ದತ್ತಾಂಶಗಳನ್ನು ಕಲೆ ಹಾಕಿ ಎಡಗೈ ಜನಾಂಗ ಎಷ್ಟಿದೆ, ಬಲಗೈ ಜನಾಂಗ ಎಷ್ಟಿದೆ, ಅದರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ 101 ಪರಿಶಿಷ್ಟ ಜಾತಿಗಳಲ್ಲಿ ಅಂಕಿ ಸಂಖ್ಯೆಯನ್ನು ಕಲೆ ಹಾಕ್ತಕ್ಕಂಥ ಒಂದು 3 ತಿಂಗಳ ಸಮೀಕ್ಷೆಯನ್ನು ಮನೆಗೆ ಹೋಗ್ತಕ್ಕಂಥದ್ದು ಒಂದು 4-5 ಹಂತಗಳಲ್ಲಿ ಏನೇನು ಸವಾಲುಗಳು ಬರ್ತದೆ ಅದನ್ನೆಲ್ಲ ಎದುರಿಸಿ ಯಾವ ರೀತಿ ಯಾರೂ ಈ ಡ್ರಾಪ್ಔಟ್ ಆಗಬಾರ್ದು ಈ ಸೆನ್ಸಸ್ಸಲ್ಲಿ ಅಂತೇಳಿ ಬಹಳ ವಿಶಿಷ್ಟವಾಗಿ ಒಂದು 3-4 ತಿಂಗಳು ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಂತೇಳಿ ಸರ್ಕಾರ ಮುತುವರ್ಜಿ ವಹಿಸಿ 111 ಜಾತಿಗಳ ಪರಿಶಿಷ್ಟ ಜಾತಿಗಳ ಅಂಕೆ ಸಂಖ್ಯೆಯನ್ನು ಕಲೆ ಹಾಕೋದಲ್ಲಿ ಬಹಳ ವಿಶೇಷವಾಗಿ ಕೆಲಸ ಮಾಡಿ ಕಳೆದ ಆಗಸ್ಟ್ ತಿಂಗಳಲ್ಲಿ ಸರ್ಕಾರಕ್ಕೆ ವರದಿ ಕೂಡ ಮಾಡ್ತಾರೆ ನಾಗಮೋಹನ್ ದಾಸ್ ಕಮಿಟಿಯವರು. ಇದರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬಲಗೈ ಸಮುದಾಯ ಎಷ್ಟಿದೆ, ಎಡಗೈ ಸಮುದಾಯದ ಎಷ್ಟಿದೆ, ಇನ್ನುಳಿದ ಕೊರಚ, ಕೊರಮ, ಲಂಬಾಣಿ 111 ಜಾತಿ ಅದು ಎಲ್ಲ ಅಂಕಿ ಸಂಖ್ಯೆಗಳು ಸಮೇತ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಕೊಡ್ತದೆ. ಅದಾದ ನಂತರ ಕಳೆದ ಸೆಷನ್ನಲ್ಲಿ ವಿಶೇಷ ಸೆಷನ್ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಇಡೀ ರಾಜ್ಯ ಸಚಿವ ಸಂಪುಟ ಭಾಗವಹಿಸಿ ಏನು ಮಾಡ್ತಾರೆ ಅಂದರೆ ಏನಾದರೂ ಒಂದು ನ್ಯಾಯ ಮಾಡಬೇಕಂದಾಗ ಎಲ್ಲ ವಿಚಾರಗಳನ್ನು ಕಲೆ ಹಾಕಿ ನಮ್ಮ ಎಡಗೈ ಸಮುದಾಯ ಪ್ರವರ್ಗ ಒಂದು ಅಂತೇಳಿ ಒಂದು ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷವಾಗಿ ಈ ಪ್ರವರ್ಗ 1 ಅಂತಕ್ಕಂಥದ್ದು ಎಡಗೈ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಇದರ ಮಾನದಂಡಗಳನ್ನು ಇಟ್ಕೊಂಡು ಪರಿಶಿಷ್ಟ ಜಾತಿಯಲ್ಲಿ 6%, ಬಲಗೈಗೆ 6%, ಎಡಗೈಗೆ 6% ಮತ್ತು ಇನ್ನುಳಿದ ಜಾತಿಗಳಿಗೆ 5%ಅನ್ನು ವಿಶೇಷವಾಗಿ ಘೋಷಣೆ ಮಾಡ್ತಾರೆ. ನಾವು ಹೇಳೋದನ್ನಿಷ್ಟೇ, ಈ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ 665 ಈ ಮಾನದಂಡಗಳಿಗೇನು ಪ್ರಕಟ ಮಾಡಿದೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಅದರ ಜೊತೆಗೆ ಸುಮಾರು 35 ವರ್ಷಗಳಿಂದ, ಎಸ್ಪೆಷಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು 7th ಸ್ಟ್ಯಾಂಡರ್ಡ್ ಇದ್ದೆ, ಆಗಲಿಂದ ಇದು ಹೋರಾಟ ನಡೀತಾನಿದೆ. 35 ವರ್ಷಗಳಿಂದ ಒಂದಲ್ಲ ಒಂದು ರೀತಿ
ಪುಟಕೋಸಿ ಚಳಿವಳಿ ಆಗಿರ್ಬೋದು, ಸೈಕಲ್ ಜಾಥಾ ಆಗಿರ್ಬೋದು, ಆಮೇಲೆ ಅರಬೆತ್ತಲೆ ಮೆರವಣಿಗೆ ಆಗಿರ್ಬೋದು, ನಮ್ಮ ನಾಳ್ತಕ್ಕಂಥ ಸರ್ಕಾರಗಳೇ ಒಂದಲ್ಲ ಒಂದು ರೀತಿ ಏನು ನಾವು ಸುದ್ದಿ ಮಾಧ್ಯಮ ಏನಿದ್ವಿ ನಮ್ಮ ತಮಟೆ ಸುತ್ತು, ಆ ತಮಟೆ ಸುತ್ತು ಬಾರಿಸೋದ್ರ ಮುಖಾಂತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಾಗಿರ್ಬೋದು, ಚಳಿಗಾಲದ ಅಧಿವೇಶನಗಳಾಗಿರೋದು, ಬೆಳಗಾಮಲ್ಲಾಗಿರೋದು, ಬೆಂಗಳೂರಲ್ಲಾಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಹೋರಾಟಗಳು ನಡೀತಾ ಇತ್ತು ಅಂಥ ಕಡೆಲ್ಲ ನಾವು ನಮ್ಮ ಹಿರಿಯರು ಭಾಗವಹಿಸ್ತಾ ಇದ್ದರು. ಎಷ್ಟೋ ಹೋರಾಟಗಳಲ್ಲಿ ಅಪಘಾತಕ್ಕೀಡಾಗಿ ನಮ್ಮ ಹಿರಿಯರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೂ ಸಹ ಏನೀಗ 6-5 ಏನಾಗಿದೆ ಈ ಪರ್ಸೆಂಟೇಜು ನಮ್ಮ ಹಿರಿಯ ಏನಿದ್ದಾರೆ ಹೋರಾಟಗಾರರು ಅವ್ರಿಗೆ ಈ ಸಂದರ್ಭ ನಾವು ಅರ್ಪಣೆ ಮಾಡಲಿಕ್ಕೆ ನಾವು ಬಯಸ್ತೇವೆ.